ಚಾನಲ್ಗೆ ಸ್ವಾಗತ. ಗೌರಿಶಂಕರ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಬೆಲ್ ಬರ್ಸಿದ್ದಕ್ಕೆ ಇಷ್ಟೊತ್ತಿನಲ್ಲಿ ಯಾರಪ್ಪ ಏನಿದು ಅಂತ ಹೇಳ್ತಾರೆ. ಯಾರಿಗೆ ಬೆಲ್ ಬರ್ಸ್ಬೇಕು, ಯಾಕೋ ಭಯ ಆಗ್ತಿದೆ ಕಣೋ ಅಂತ ನೋಡೋಣ ಇರಮ್ಮ ಅಂತ ನೋಡ್ತಾರೆ. ಅಲ್ಲಿ ಇಷ್ಟೊತ್ತಿಗೆ ನೀನು ಯಾಕೆ ಬಂದಿದ್ದಮ್ಮ, ಏನಾಯಿತು ಅಂತ ಕೇಳ್ತಾರೆ. ಬಾರಮ್ಮ ಅಂತ ಕರೀತಾರೆ ಒಳಗಡೆ. ಆಗ ಒಳಗಡೆ ಕರಿತಿರ್ಬೇಕಾದ್ರೆ ಗಿರೀಶ್ಮ ಕೂಡ ಕಾಣಿಸ್ಬಿಡ್ತಾರೆ. ಆಗ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ ಶ್ರೀನಿಯವರು. ಶಾಕ್ ಆದಮೇಲೆ ಏನಿದು, ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ, ಯಾವ ಮುಖ ಇಟ್ಕೊಂಡು ಬಂದಿದ್ದಾಳೆ, ನಾನು ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದೀನಿ, ನಾನು ಬೇರೆ ಮದುವೆ ಆಗ್ತಾಯಿದ್ದೀನಿ, ನಾನು ಹಾಗೆ ಆಗ್ತೀನಿ ಅಂತ ಹೇಳಿರ್ತಾಳಲ್ಲ, ಹಠ ಮಾಡಿ ಮದುವೆ ಆಗಿ ಹೋಗಿರ್ತಾಳಲ್ಲ, ಅದಕ್ಕೆ ಅದೆಲ್ಲ ನೆನಪುತ್ತೆ. ನಾವೇನೋ ಕಷ್ಟದಲ್ಲಿ ಬದುಕ್ತಿರೋ ಇವಳನ್ನ ಮುಖ ಬೇಡ ಅಂತ ನಾವು ಬದುಕ್ತಾ ಇರ್ಬೇಕಾದ್ರೆ ಇವಳನ್ನೇ ಯಾಕೆ ಕರ್ಕೊಂಬಂದಿದ್ದೀಯ ಅಂತ ಅವರನ್ನು ಆದಿ ಕೂಡ ಮಾತಾಡ್ತಾರೆ. ಆಗ ಹೆಣ್ಮಕ್ಳು ಈ ಹೊತ್ತಲ್ಲಿ ಆಚೆ ನಿಂತ್ಕೋಬಾರ್ದು, ಬೆಳ್ಳುಳ್ಳಿ ನೀನು ಸುಮ್ಮನೆ ಇರು, ಮನೆ ಬಾಗಿಲಲ್ಲಿ ನಿಂತ್ಕೊಂಡವರು ಒಳಗೆ ಕರೆದು ಮಾತಾಡಿಸ್ಬೇಕು ಅಂತ ಐಶು ಕೂಡ ಹೇಳ್ತಾರೆ. ನೀವಿಬ್ಬರು ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಆಗ ಅವ್ರ ಅಪ್ಪ ಕೂಡ ಹೇಳ್ತಾರೆ, ನಾನು ಮನೆ ಹೆಣ್ಮಕ್ಳನ್ನ ಹೊರಗಡೆ ನಿಂತು ಮಾತಾಡ್ಸೋಕ್ಕಾಗೋಲ್ಲ, ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಆಗ ಒಳಗಡೆ ಕೂಡ ಬರ್ತಾರೆ. ಇವಳು ಯಾವ ಮುಖ ಇಟ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ, ಇವಳನ್ನ ಯಾಕೆ ಕರ್ಕೊಂಡು ಬಂದೆ ಅಂತ ಗೌರಿನೇ ಕೇಳ್ತಾರೆ. ಅಪ್ಪಾಜಿ ಅದು ಅಂತ ಹೇಳ್ತಾರೆ. ಆಗ ಪ್ಲೀಸ್ ಅಪ್ಪ ಏನೂ ಇಲ್ಲ, ಆದರೂ ಗಿರೀಶ್ಮ ನಿಮ್ಮ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕಿತ್ತು, ಹಾಗೆ ಅವಳ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ. ಅವಳ ಬಗ್ಗೆ ಮಾತಾಡೋಕ್ಕೇನಿದೆ, ಇವಳ ಬಗ್ಗೆ ನನಗೇನು ಮಾತು, ನಮ್ಮ ಮಾತನ್ನು ಧಿಕ್ಕರಿಸೋದವಳ ಬಗ್ಗೆ ನಮಗೇನು ಮಾತು ಅಂತ ಅದು ಹಳೆಯದನ್ನೆಲ್ಲ ನೆನಪು ಮಾಡ್ಕೋತಾರೆ. ಯಾವ ಸಂಬಂಧ ಉಳಿದಿದೆ ಅಂತ ಮಾತಾಡಬೇಕು ಹೇಳಿ ಇವಳ ಜೊತೆ ಅಂತ ಗೌರಿನ ಶ್ರೀನಿವಾಸ್ ಅವರು ಪ್ರಶ್ನೆ ಮಾಡ್ತಾರೆ. ಆಗ ತುಂಬ ಅಳ್ತಿರ್ತಾಳೆ ಗಿರೀಶ್ಮ. ಇವಳ ಬಗ್ಗೆ ಆಗಲಿ ಇವಳ ಜೊತೆ ಆಗಲಿ ನಮಗೇನು ಮಾತಾಡೋಕೆ ಉಳಿದಿಲ್ಲ, ನೀನು ಮೊದಲು ಇವಳನ್ನ ಕರ್ಕೊಂಡು ಹೊರಡಮ್ಮ ಅಂತ ಹೇಳ್ತಾರೆ. ಈ ಕಡೆ ತುಂಬ ನೊಂದ್ಕೊಂಡಿರ್ತಾಳೆ ಗಿರೀಶ್ಮ, ಅಳ್ತಿರ್ತಾಳೆ. ಅಪ್ಪಾಜಿ ಹೀಗೆ ಯಾಕೆ ಹೇಳ್ತಿದ್ದೀರಾ, ಹೆತ್ತ ಮಗಳ ಬಗ್ಗೆ ಯಾರಿಗಾದರೂ ಮಾತಾಡ್ತಾರ ಅಪ್ಪಾಜಿ ಅಂತ ಕೇಳ್ತಾರೆ ಗೌರಿಯವರು. ಆಗ ಹೇಳ್ತಾರೆ, ಹೆತ್ತ ಮಗಳ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ ತಾನೇ ಅವತ್ತು ಅಷ್ಟೊಂದೆಲ್ಲ ಹೇಳಿದ್ವಿ ಅಂತ ಹೇಳ್ತಾರೆ. ಆಗ ಗೌರಿ ಹೇಳ್ತಾರೆ, ನಾವು ಮನುಷ್ಯರು ಅಲ್ಲ ಅಪ್ಪಾಜಿ, ತಪ್ಪು ಮಾಡ್ತೀವಿ ತಾನೇ ಅಂತ ಹೇಳ್ತಾಳೆ ಗೌರಿ. ಆಗ ಗೌರಿ ಮಾತನ್ನು ಲೆಕ್ಕಿಸ ಇವಳನ್ನ ಮನೆಯಿಂದ ಆಚೆ ಹೋಗೋ, ಪ್ಲೀಸ್ ಅಮ್ಮ ನೀನಾದರೂ ಹೇಳಮ್ಮ ಅಂತ ಗೌರಿ ರಿಕ್ವೆಸ್ಟ್ ಮಾಡ್ಕೊತಾಳೆ. ಎಲ್ಲ ಶ್ರದ್ಧಾ ಮಾಡಿದ್ದಾಗಿತ್ತು, ಎಲ್ಲ ಮಾಡಿ ಸಮಾಧಾನಕ್ಕಿದ್ದೀವಿ, ಇವಳೀಗ ಕರ್ಕೊಂಡು ಬಂದು ಒಣಗಿರೋ ಕಾಯಿನ ಹಸಿ ಮಾಡ್ತಿದ್ದೀಯಲ್ಲಮ್ಮ ನೀನು ಅಂತ ಹೇಳ್ತಾರೆ ಇಲ್ಲಿ. ಆಗ ಇಲ್ಲಿ ಗಿರೀಶ್ಮಗೂ ತುಂಬ ನೋವಾಗ್ತಿರುತ್ತೆ. ಅವಳು ಕೂಡ ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಅಪ್ಪಾಜಿ, ಯಾಕೆ ಹಿಂಗೆ ಮಾತಾಡ್ತಿದ್ರೆ ಇವತ್ತು ಅಂತ ಗೌರಿ ಕೇಳ್ತಾಳೆ ಮತ್ತೆ ಅವರಪ್ಪನ. ಅಪ್ಪ ಪ್ಲೀಸ್ ಅಪ್ಪ ಕ್ಷಮಿಸಪ್ಪ, ಇದೊಂದು ಸತ ಅವಳು ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದೇ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಆಗ ಇಲ್ಲಿ ಅವ್ರು ಏನೋ ಮಾತಾಡ್ತಾರೆ, ನೋವಾಗ್ತಿರುತ್ತೆ. ನೀವೇ ನಿಮ್ಮ ಮಗಳಿಗೆ ಹೊಸ ದಾರಿ ತೋರಿಸ್ಬೇಕು ಅಂತಂದ್ರೆ ಇವಳು ಏನೇ ಮಾತಾಡ್ತಿದ್ದೆ, ಅವಳು ಮನೆ ಬಿಟ್ಟು ಬಂದಿದ್ದಾಳೆ ಅಂತ ಕೇಳ್ತಾರೆ ಇಲ್ಲಿ ಐಶು. ಮನೆ ಬಿಟ್ಟು ಬಂದವಳು, ಏನೇ ಇಷ್ಟೊತ್ತಲ್ಲಿ ಮನೆ ಬಿಟ್ಟು ಯಾಕೆ ಬಂದಿದ್ದೀರಾ ನೀವು, ಮನೆಯಲ್ಲೆಲ್ಲ ಗಾಬರಿ ಆಗೋಲ್ಲ, ಮನೆ ಮಕ್ಕಳು ಇಷ್ಟೊತ್ತಲ್ಲಿ ಬಾಗ್ಲಾತಾರ ಅಂದ್ಕೊಂಡ್ರೆ ನೀವೇನೋ ದೊಡ್ಡದಾಗೆ ಪ್ಲ್ಯಾನ್ ಹಾಕ್ಕೊಂಡೇ ಬಂದಂಗಿದೆ ಅಂತ ಗೌರಿಗೆ ಐಶು ಕೂಡ ಬೈತಾಳೆ. ಆಗ ಇಲ್ಲಿ ಗಿರೀಶ್ಮ ಕೂಡ ನೊಂದ್ಕೊಂಡಿರ್ತಾಳೆ. ಯಾರು ಫೋನ್ ಮಾಡಬೇಡಿ ಪ್ಲೀಸ್, ಫೋನ್ ಮಾಡ್ತೀನಿ ಅಂತ ಹೋಗ್ತಾರೆ. ಎಲ್ಲ ಸತ್ಯ ಗೊತ್ತಾದ ಮೇಲೂ ಅದೇ ಮನೇಲಿ ಇದ್ದು ಸುನಂದಕ್ಕನ ಜೀವನ ಹಾಳು ಮಾಡಲು ಏನು ಸರಿ ಇದೆ ಹೇಳಿ, ಅದಕ್ಕೆ ನಾವೆಲ್ಲರೂ ಸೇರಿ ಅವಳು ತಪ್ಪನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಹೇಳ್ತಾಳೆ ಇಲ್ಲಿ ಗೌರಿ ಅವರಪ್ಪನಿಗೆ. ಏನು ತಪ್ಪನ್ನು ಸರಿ ಮಾಡ್ಕೊಳ್ಳೋದು, ನಿಮ್ಮ ಕೈ ಮುಗಿತೀನಿ ಅಪ್ಪಾಜಿ ಅಂತ ಹೇಳ್ತಾರೆ. ಅಪ್ಪಯ್ಯಗೆ ಹೇಳ್ದಿದ್ರೆ ಅವು ಏನು ತಪ್ಪು ಮಾಡಿದರೆ ಮಕ್ಕಳಿಗೆ ಶಿಕ್ಷೆ ಕೊಡೋದೆ, ಅದು ಅವಳು ಪರ ಒಕ್ಕಲತ್ತು ವಹಿಸ್ಕೊಂಡು ಬರೋಕ್ಕೆ ಹೋಗಬೇಡ ನೀನು ಅಂತ ಶ್ರೀನಿಯವರು ಇಲ್ಲಿ ಬಾಯಿ ಬಿಟ್ಟು ಹೇಳಿಬಿಡ್ತಾರೆ. ಎಲ್ಲರೂ ಊರ ಮುಂದೆಲ್ಲ ಮರ್ಯಾದೆ ಕಳೆದ್ಬಿಟ್ಟಾಳೆ, ಈಗ ಮನೆಗೆ ಬಂದು ಕ್ಷಮಿಸಿ ಅಂತ ಕೇಳಿಬಿಟ್ರೆ ನಮ್ಮ ವಂಶಕ್ಕೆ ಅಂದ್ಕೊಂಡಿರೋದು ಕಪ್ಪು ಚಿಕ್ಕೆ ಹೊರಟೋಗುತ್ತಾ ಅಂತ ಶ್ರೀನಿವಾಸ್ ಅವರು ಆಗಿರೋ ಘಟನೆಗಳನ್ನೆಲ್ಲ ನೆನಪಿಸ್ಕೊಂಡು ಕೇಳ್ತಾರೆ. ಅದು ಯಾವತ್ತೂ ಹೋಗೋಲ್ಲ, ನಾನು ಅವಳಿಗೆ ತಮ್ಮಯ್ಯ ಅಂತೀನಿ, ಬೇಡಮ್ಮ ಈ ಮದುವೆ ಬೇಡಮ್ಮ ಅಂತ ಎಷ್ಟು ಗೋಗರ್ದೆ, ಕೈ ಕಾಲು ಬೀಳೋದಷ್ಟೇ ಬಾಕಿತ್ತು, ಅಷ್ಟೊಂದು ಬೇಡ್ಕೊಂಡೆ. ಆದರೆ ಅವಳು ಮದುವೆ ಮಂಟಪದಲ್ಲಿ ನಮಗೆ ಯೋಗ್ಯತೆ ಏನು ಅಂತ ತೋರಿಸ್ಬಿಟ್ಟು ನಮಗೆ ಹೊರಟೋಗ್ಬಿಟ್ಲಲ್ವ ಅಂತ ಹೇಳ್ತಾರೆ. ಆಗ ಅಪ್ಪಾಜಿ ನನ್ನ ದಯವಿಟ್ಟು ಕ್ಷಮಿಸಿಯಪ್ಪ ಅಂತ ಕೇಳ್ತಿರ್ತಾಳೆ. ಅವಳು ಸವಾಸನೇ ನಮಗೆ ಬೇಡ ಅಂತ ಇಲ್ಲಿ ಶ್ರೀನಿವಾಸ್ ಅವರು ಕೈ ಮುಗಿತಾರೆ. ಹೀಗೆಲ್ಲ ಮಾತಾಡಿದ ಮೇಲೆ ಗಿರೀಶ್ಮ, ಪ್ಲೀಸ್ ಅಪ್ಪಾಜಿ ಒಂದೇ ಒಂದು ತಪ್ಪನ್ನು ತಿದ್ಕೊಳ್ಳೋಕ್ಕೆ ಒಂದೇ ಒಂದು ಅವಕಾಶ ಕೊಡಿ ಅಂತ ಮತ್ತೆ ಗೌರಿ ಬೇಡ್ಕೋತಾಳೆ. ಆಗ ಶ್ರೀನಿವಾಸ್ ಅವರು ಏನೂ ಮಾತಾಡಲ್ಲ. ಪ್ಲೀಸ್ ಅಪ್ಪಾಜಿ, ಅವಳು ತಪ್ಪು ಮಾಡಿದ್ದಾಳೆ, ಅವಳು ತಪ್ಪನ್ನು ತಿದ್ಕೊಳ್ತಾಳೆ, ಅವಳು ತಪ್ಪಿನಿಂದ ಹೊರಗಡೆ ಬರೋಕ್ಕೆ ನಾವು ಮಾಡೋಣ ಅಪ್ಪಾಜಿ, ಅವಳು ತಪ್ಪಿನ ಅರಿವಾಗಿದೆ ಇವಾಗ, ಪ್ಲೀಸ್ ಅಪ್ಪಾಜಿ ಸಪೋರ್ಟ್ ಮಾಡಿ, ಎಲ್ಲರೂ ಕೂಡ ಅವಳನ್ನು ನಾವು ಕ್ಷಮಿಸೋಣ, ಈಗ ಅವಳನ್ನು ಕೈ ಬಿಟ್ಟರೆ ಅವಳ ಜೀವನ ಹಾಳಾಗೋಗುತ್ತೆ ಅಪ್ಪಾಜಿ ಅಂತ ಹೇಳ್ತಾರೆ. ನಮ್ಮವ್ರ ಕಷ್ಟಕ್ಕೆ ನಾವೇ ಆಗದಿದ್ರೆ ಹೇಗೆ ಅಪ್ಪಾಜಿ ಅಂತ ಹೇಳ್ತಾರೆ. ಸಾಕು ಬಿಡು ಗೋವಕ್ಕ, ನನ್ನ ಬಗ್ಗೆ ಎಷ್ಟಂತ ಹೋರಾಡ್ತೀನಿ ನೀನು ಒಬ್ಬಳಿಗೆ, ಇವಾಗ ಏನಿದ್ರು ನನಗೆ ನಾನು ಮಾಡಿದ ತಪ್ಪಿಗೆ ನನಗೆ ನಾನೇ ಶಿಕ್ಷೆ ಅನುಭವಿಸ್ಬೇಕು ಅಂತ ಗೌರಿ
ಗೌರಿ ಎದುರಿಗೆ ಗಿರೀಶ್ಮ ಹೇಳ್ತಾಳೆ, ಅದು ಏನಂದರೆ ನನ್ನ ಸಾವು ಅಂದ್ಬಿಟ್ಟು ಇನ್ನು ಯಾವುದೇ ರೀತಿ ನನಗೆ ದಾರಿ ಇಲ್ಲ, ಹಾಗೆಲ್ಲ ಮಾತಾಡಬೇಡ, ಕಪಾಳಕ್ಕೆ ನಾಲ್ಕು ಹಾಕ್ತೀನಿ, ಏನೇನೋ ಮಾತಾಡಬೇಡ ಕಣೆ ಅಂತ ಹೇಳ್ತಾರೆ. ಹೌದು ಗೋವಕ್ಕ, ಹೌದು, ನಾನೇ ನನ್ನ ಕೈಯಾರೆ ನನ್ನ ಬದುಕನ್ನು ಹಾಳು ಮಾಡ್ಕೊಂಡಿದ್ದೀನಿ. ನನ್ನ ಎಲ್ಲ ಬದುಕಿನ ದಾರಿಗಳು ಮುಚ್ಚೋಗಿದೆ, ಈಗ ನನ್ನ ಸಾವು ಬಿಟ್ಟು ಬೇರೆ ದಾರಿ ಇಲ್ಲ ಅಂದಾಗ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಹೋಗ್ತಾರೆ. ಅಪ್ಪಾಜಿ ಪ್ಲೀಸ್ ಅಪ್ಪಾಜಿ ನನ್ನ ಕ್ಷಮಿಸಿ ಅಪ್ಪಾಜಿ, ಒಂದೇ ಒಂದು ಸಲ ಕ್ಷಮಿಸಿ ಅಪ್ಪಾಜಿ, ಪ್ಲೀಸ್ ಅಪ್ಪಾಜಿ ನನ್ನ ಸಮಾಧಾನ ಮಾಡಿ ಕಳಿಸಪ್ಪ, ನನಗೆ ಆ ಆಶೀರ್ವಾದ ಆದರೂ ಮಾಡಿ ಅಪ್ಪಾಜಿ ಅಂತ ಆಶೀರ್ವಾದ ತಗೋಕೆ ಹೋಗ್ತಾರೆ. ಬೇಕಾಗಿಲ್ಲ ಅಂತ ಕೂಗ್ತಾರೆ. ಆಗ ಒಂದು ಹಿಡಿದ್ಬಿಟ್ಟು ಕಪಾಳಿಗೆ ಬಾರಿಸ್ತಾರೆ. ಆಗ ಎಲ್ಲರೂ ಒಂದು ಕ್ಷಣ ಶಾಕ್ ಹೋಗ್ತಾರೆ. ಪದೇ ಹೊಡೆದ್ಬಿಟ್ಟು ಮಗಳನ್ನ ಎಳೆದ್ಬಿಟ್ಟು, ಇದೇನಾ ನಿನಗೆ ನಾ ಕಲಿಸಿರೋ ಸಂಸ್ಕಾರ, ಪದೇ ಪದೇ ನನ್ನ ಸನ್ನೋಣ ಮಾಡ್ತಿದ್ದೀಯಲ್ಲ ನೀನು ಅಂತ ಕೇಳ್ತಾರೆ. ಅಲ್ವಾ? ಕಷ್ಟ ಬಂದರೆ ಎದುರಿಸದೆ ಸತ್ತೋಗ್ಬಿಡು, ಹೌದು ತಾನೇ, ಇಷ್ಟೆಲ್ಲ ನೀನು ಮಾಡೋದು ಅಂತ ಹೊಡಿತಾರೆ ಮಗಳಿಗೆ. ಮಗಳ ಮೇಲೆ ತುಂಬ ಪ್ರೀತಿ ಇರುವಂಥವ್ರು ಮತ್ತು ಮಗಳನ್ನು ಗಟ್ಟಿಯಾಗಿ ತಪ್ಕೊಂಡು ಮಾತಾಡ್ತಾರೆ ಶ್ರೀನಿವಾಸ್ ಅವರು. ಮತ್ತೆ ಅಂಥ ಮಹಾಪಾಪ ಅಂತ ನಿನಗೆ ಗೊತ್ತಾ ಕಣೆ ನಿನಗೆ ಅಂತ ಕೋಪದಿಂದ ಶ್ರೀನಿ ಅವರು ಮಗಳಿಗೆ ಬೈತಾರೆ. ಆಗ ನಾನು ನಿನ್ನ ಅಪ್ಪ ಕಣೆ, ನನಗೆ ಮನಸ್ಸಲ್ಲೇ ಕೋಪಲ್ಲೂ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಹಕ್ಕಿಲ್ಲ ಕಣೆ ಅಂತ ಶ್ರೀನಿಯವರು ತಮ್ಮ ಮನದಾಳದ ಮಾತುಗಳನ್ನು ಹೇಳ್ತಾರೆ. ಮಗಳ ಬಗ್ಗೆ ಅಚ್ಚರಿಯ ಮಾತುಗಳನ್ನ ಹೇಳ್ತಾರೆ. ನೀವು ಬೇಕಾದರೆ ಅಪ್ಪ ಅಮ್ಮಗೆ ಎದೆ ಹೋಗ್ಬೋದು, ಆದರೆ ನಾವು ಅಪ್ಪ ಅಮ್ಮ ನಾವು ಯಾವಾಗ ಮಕ್ಕಳ ಪರಾಣ ಕಣೆ, ಅವರನ್ನು ಕೈ ಬಿಡಬಾರ್ದು, ಅವರನ್ನು ರಕ್ಷಿಸಬೇಕು, ಅವರನ್ನು ಕಾಪಾಡಬೇಕು. ದೇವರು ಅಂಥ ಕಲ್ಲು ಮನಸ್ಸು ನಮಗೆ ಯಾವ ಅಪ್ಪ ಅಮ್ಮಂಗೂ ಕೊಟ್ಟಿಲ್ಲ ಕಣೆ ಅಂತ ಗಿರೀಶ್ಮ ಬಗ್ಗೆ ಅದ್ಭುತವಾದ ಮಾತುಗಳನ್ನ ಹೇಳಿ ಅವಳನ್ನು ತಪ್ಕೋತಾರೆ, ಅವಳನ್ನ ಕ್ಷಮಿಸ್ತಾರೆ. ಯಾವ ಮಕ್ಕಳು ತಪ್ಪು ಮಾಡಿದ್ರು ಅಪ್ಪ ಅಮ್ಮ ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸೋದೇ ಅಪ್ಪ ಅಮ್ಮನ ಗುಣ ಕಣೆ ಅಂತ ಹೇಳ್ಬಿಟ್ಟು, ಪ್ಲೀಸ್ ಅಪ್ಪಾಜಿ, ಸಾರಿ ಅಪ್ಪಾಜಿ ಅಂತ ಮತ್ತೆ ಕೇಳ್ಕೊತಾಳೆ. ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ ಅಂತ ಕೇಳ್ಕೊತಾಳೆ. ಆಗ ಮಗಳನ್ನು, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ಅಪ್ಪಾಜಿ, ಆದರೆ ಆ ತಪ್ಪನ್ನು ನಾನು ಒಂದೇ ಒಂದು ಕ್ಷಮಿಸ್ಬಿಡಿ ಅಪ್ಪಾಜಿ, ಆ ತಪ್ಪನ್ನು ಸರಿ ಮಾಡ್ಕೋತೀನಿ, ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.